ಫೈನಲಿ ಬಜಾಜ್ ಅವರು ಫೈನಲಿ ನಿಮಗೆ ಪವರ್ ಬೇಕಾ? ಪವರ್ ಇದೆ, 16 PS ಪವರ್ ಇದೆ, 14.56 ನ್ಯೂಟನ್ ಟಾರ್ಕ್ ಇದೆ. ಹಾಗೆ ನಿಮಗೆ ಸೇಫ್ಟಿ ಬೇಕಾ? ಡ್ಯುಯಲ್ ಚಾನಲ್ ABS ಇದೆ. ಮೈಲೇಜ್ ಬೇಕಾ? 50+ KMP ಮೈಲೇಜ್ ಕೂಡ ಕೊಡುತ್ತೆ ಗುರು. ವಾವ್, ಇಂಜಿನ್ ಸೌಂಡ್ ಕೇಳ್ತಾ ಇದ್ದೀರಾ? ಬಟ್ಟರ್ ಸ್ಮೂತ್ ಬ್ರೋ. ಲೆಫ್ಟು ರೈಟು ನೋ ಇಶ್ಯೂ. ಪಲ್ಸರ್ N160 ಇದೆ ನಿಮ್ಮ ಹತ್ರ. ಯಾವಾಗ ನಿಮ್ಮ ಕೈಯಲ್ಲಿ ಪಲ್ಸರ್ N160 ಇದೆಯೋ ಟ್ರಾಫಿಕ್ ಎಲ್ಲ ಟೆನ್ಷನ್ ತಗೊಳ್ಬೇಡಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಪ್ರವೀಣ್ ಮೋಟರ್ಸ್ ಅವರಿಗೆ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನಾವು ನೋಡ್ತಾ ಇರೋದು 160cc ಸ್ಟ್ರೀಟ್ ಫೈಟರ್ ಸೆಗ್ಮೆಂಟ್ನ ಕಿಂಗ್. ಯಾವ್ದು ಹೇಳಿ? ಪಲ್ಸರ್ N160. 16 PS ಪವರ್, 120+ KMP ಟಾಪ್ ಸ್ಪೀಡ್, USD ಫೋಕ್ಸ್, ಡ್ಯುಯಲ್ ಚಾನಲ್ ABS. ಮೈಲೇಜ್ ಕೇಳಿದರೆ ಶಾಕ್ ಆಗ್ತೀರಾ. 50 ಮೈಲೇಜ್ ಗುರು ಈ ಗಾಡಿಗೆ. ಒನ್ ಆಫ್ ದಿ ಬೆಸ್ಟ್ ಇನ್ ಎ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ನಿಮಗೆ ಪವರ್ ಬೇಕಾ? ಪವರ್ ಇದೆ, 16 PS ಪವರ್ ಇದೆ, 14.56 ನ್ಯೂಟನ್ ಟಾರ್ಕ್ ಇದೆ. ಹಾಗೆ ನಿಮಗೆ ಸೇಫ್ಟಿ ಬೇಕಾ? ಡ್ಯುಯಲ್ ಚಾನಲ್ ABS ಇದೆ. ಮೈಲೇಜ್ ಬೇಕಾ? 50+ KMP ಮೈಲೇಜ್ ಕೂಡ ಕೊಡುತ್ತೆ ಗುರು. ಒಳ್ಳೆ ಚೆನ್ನಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಬಿಗ್ ಥ್ಯಾಂಕ್ಸ್ ಟು ಪ್ರವೀಣ್ ಮೋಟರ್ಸ್ಗೆ ಹೇಳ್ತಿದ್ದೀನಿ. ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ನೀವು ಈ ಗಾಡಿನ ಪರ್ಚೇಸ್ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು, ಯಾವುದೇ ಬಜಾಜ್ ಗಾಡಿನ ನೀವು ಬೈ ಮಾಡಬೇಕಂದ್ರೆ ನೀವು ಪ್ರವೀಣ್ ಮೋಟರ್ಸ್ KR ಪುರಂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ, ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ, ಬ್ರೇಕ್ಸ್ ಹೇಗಿದೆ, ಟೈರ್ಸ್ ಹೇಗಿದೆ, ಸಿಟ್ಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ, ಹಾಗೆ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೆ ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ವಾವ್, ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಹೈಟ್ ಬಂದುಬಿಟ್ಟು 5.3 ಇದೆ. ಸೊ ನನ್ನ ಕಾಲು ಈ ಥರ ಇದೆ ಆಯಿತಾ. ಸೊ 2 ಕಾಲು ನೀಕುತ್ತೆ ಆಯಿತಾ. ಸೊ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ವೆಯ್ಟ್ ಬಂದುಬಿಟ್ಟು 154 kg ಇದೆ, ಡಿಪೆಂಡಿಂಗ್ ಆನ್ ದ ವೇರಿಯಂಟ್. ಇದು ಸ್ವಲ್ಪ ಟಾಪ್ ವೇರಿಯಂಟಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. 3-4 ಕಿಲೋ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ USD ಫೋಕ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಗಾಡಿ ಕೂತ್ಕೊಂಡಾಗ ನನಗೆ ತುಂಬ ಕಂಫರ್ಟೇಬಲ್ ಅನಿಸ್ತು. ಹಾಗೆ ಈವನ್ ಸಿಟ್ಟಿಂಗ್ ಪೋಸ್ಟರ್ ಕೂಡ ಹಾಗೆ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಹಾಗೆ ಹ್ಯಾಂಡ್ಲ್ ಬಾರ್ ಇದೆಯಲ್ಲ ಸ್ವಲ್ಪ ಡೌನ್ ಆಗಿದೆ, ಬಟ್ ಇಟ್ಸ್ ನಾಟ್ ಎ ಇಶ್ಯೂ. ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಗಾಡಿನ ಸ್ಟಾರ್ಟ್ ಮಾಡೋಣ. ವಾವ್, ಇಂಜಿನ್ ಮಾತ್ರ ತುಂಬಾ ಸೈಕಾಗಿದೆ ಗುರು. ತುಂಬಾ ಸೈಕಾಗಿದೆ. ನಂಗೆ ಇನಿಷಿಯಲ್ ಆಗಿ ನಂಗೆ ಏನು ವೈಬ್ರೇಷನ್ ಅಲ್ಲ, ಏನು ಫೀಲ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡಿ E20 ಕಂಪ್ಯಾಟಿಬಲ್ ಕೂಡ ಇದೆ. ಸ್ವಿಚಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮಿರರ್ಸ್ ಕೂಡ ನೋಡ್ಬೋದು, ಪ್ರಾಪರಾಗಿ ವಿಸಿಬಲ್ ಆಗಿದೆ. ನನಗೆ ಪ್ರಾಪರಾಗಿ ನಂಗೆ ಕಾಣಿಸ್ತಿದೆ. ಲೆಫ್ಟ್ ಆ್ಯಂಡ್ ರೈಟ್ ಕೂಡ ಮಿರರ್ ಪ್ಲೇಸ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಸ್ಮೂತ್ ಇದೆ ಗುರು. ಗಾಡಿ ಮಾತ್ರ ತುಂಬಾ ಸ್ಮೂತ್ ಇದೆ. ವಾವ್, ಗಾಡಿ ಇನಿಷಿಯಲ್ ಪಿಕಪ್ 0 to 100 ಎಷ್ಟು ಹೋಗುತ್ತೆ ಅಂತ ನೋಡೋಣ. ನಿಮ್ಗೆ ನೋಡೋಕ್ಕಾಗಲ್ಲ, ಯಾಕಂದರೆ ಸ್ಪೀಡೋಮೀಟರ್ ಇದೆಯಲ್ಲ ಅದು ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ. ಚೆನ್ನಾಗಿದೆ ಗುರು. ಇನಿಷಿಯಲ್ ಪಿಕಪ್ ವಾವ್, 16 PS, 14.58 ನ್ಯೂಟನ್ ಟಾರ್ಕ್. ಐ ಕ್ಯಾನ್ ಲಿಟ್ರಲಿ ಫೀಲ್. ವಾವ್, ಪಲ್ಸರ್ ಗ್ರೇಟ್. ತುಂಬಾ ಚೆನ್ನಾಗಿದೆ. ಈವನ್ ಸಿಟ್ಟಿಂಗ್ ಪೋಸ್ಟರ್ ಕೂಡ ಗಾಡಿ ತುಂಬಾ ರಿಫೈನ್ ಆಗಿದೆ ಆಯಿತಾ. ತುಂಬಾ ರಿಫೈನ್ ಆಗಿದೆ ನೋಡಿ. ಟ್ರಾಫಿಕ್ ಎಲ್ಲ ಲೆಫ್ಟ್ ರೈಟ್ ಎಲ್ಲ ಆರಾಮ್ಸೆ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ವಾವ್,
ಸಚ್ ಅಮೇಜಿಂಗ್ ಗಾಡಿ ಬ್ರೋ, ತುಂಬಾನೇ ಚೆನ್ನಾಗಿದೆ ಪಲ್ಸರ್ N160. ತುಂಬಾ ರಿಫೈನ್ ಆಗಿದೆ ಇಂಜಿನು, ವಾವ್, ಮಾತಾಡಕ್ಕೆ ಇಲ್ಲ ನೋಡಿ. ಆರಾಮ್ಸೆ ಹೋಗುತ್ತೆ 120 ಎಲ್ಲ ಆರಾಮ್ಸೆ ಹೋಗುತ್ತೆ ಗುರು. ಓ ಕ್ರೇಜಿ ಗಾಡಿ, ಕ್ರೇಜಿ. ಪಲ್ಸರ್ N160 ಗ್ರೇಟ್, ತುಂಬಾನೇ ರಿಫೈನ್ಡ್ ಆಗಿದೆ ಇಂಜಿನ್ ಮಾತ್ರ. ಗಾಡಿನ ಬ್ರೇಕ್ ಹೇಗಿದೆ ನೋಡೋಣ. ಒಂದು 50-60 km/h ಇದ್ದೀನಿ ಅನ್ಸುತ್ತೆ. ಹಿಂದ್ಗಡೆ ಯಾರಿಲ್ಲ. ವಾವ್, ತುಂಬಾನೇ ಚೆನ್ನಾಗಿದೆ ಗುರು. ಟು ಬಿ ಹಾನೆಸ್ಟ್ ತುಂಬಾನೇ ಚೆನ್ನಾಗಿದೆ. ಬ್ರೇಕ್ಸು ಲೀನಿಯರ್ ಆಗಿದೆ, ಸ್ಕಿಡ್ ಆಗ್ತಾ ಇಲ್ಲ. ಹಾಗೆ ನಿಮಗೆ ಡ್ಯುಯಲ್ ಚಾನಲ್ ABS ಇದೆಯಲ್ಲ, ಸೊ ನೋ ವರೀಸ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಸಿಬಲ್ ಓಕೆ. ಐ ಮೀನ್ ಟಾಪ್ ಏರೆಂಟ್ ನೀವು ತಗೊಂಡ್ರೆ ನಿಮಗೆ TFT ಕನ್ಸೋಲ್ ಮೀಟರ್ ಸಿಗುತ್ತೆ, ಸೊ ಇನ್ನೂ ಬೆಟರ್ ವಿಸಿಬಲ್ ಆಗಿರುತ್ತೆ. ಸೊ ನನ್ನ ರೆಕಮೆಂಡೇಶನ್ ಟಾಪ್ ಏರೆಂಟೇ ತಗೊಳ್ಳಿ. ಹಾಗೆ ಇಲ್ಲಿ ನೋಡಿ, ಲೆಫ್ಟಲ್ಲಿ ನಿಮಗೆ ಪಾಸ್ ಲೈಟ್ ಆಪ್ಷನ್ ಇದೆ. ಹಾಗೆ ಇಂಡಿಕೇಟರ್ಸ್ ಲೆಫ್ಟ್ ಆ್ಯಂಡ್ ರೈಟ್. ಹಾರ್ನು, ವಾವ್, ಹಾರ್ನ್ ಚೆನ್ನಾಗಿದೆ, ಹಾರ್ನ್ ತುಂಬಾ ಚೆನ್ನಾಗಿದೆ. ಹಾಗೆ ಈ ಇಂಜಿನ್ ಕಿಲ್ ಸ್ವಿಚ್ ಆ್ಯಂಡ್ ಆನ್. ಹಾಗೆ ಇಲ್ಲಿ ಸೆಲ್ಫ್ ಸ್ಟಾರ್ಟ್ ಇದಿದೆ. ಹಾಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಂದ್ರೆ USD ಸಸ್ಪೆನ್ಷನ್ ಇದೆ. ಸೀರಿಯಸ್ಲಿ ಇಟ್ಸ್ ವರ್ಕಿಂಗ್ ಲೈಕ್ ಹೆಲ್. ತುಂಬಾ ಚೆನ್ನಾಗಿದೆ ಗುರು, ಪ್ರಾಪರ್ ಆಗಿ ವರ್ಕ್ ಆಗ್ತಿದೆ. ವಾವ್, ಇಂಜಿನ್ ಸೌಂಡ್ ಕೇಳ್ತಾ ಇದ್ದೀರಾ? ಕ್ರೇಜಿ ಗಾಡಿ, ಕ್ರೇಜಿ. ಬ್ರೇಕ್ಸ್ ಕೂಡ ಹಾಗೆ ತುಂಬಾನೇ ಚೆನ್ನಾಗಿದೆ. ನೋಡಿ, ಲೆಫ್ಟು ರೈಟು ಎಲ್ಲ ಆರಾಮ್ಸೆ ಮಾಡ್ಬೋದು. ಸೊ ಬ್ಯಾಕ್ ಬ್ರೇಕ್ ನೋಡೋಣ ಹೇಗೆ ವರ್ಕ್ ಆಗ್ತಿದೆ ಅಂತ. ಹಿಂದ್ಗಡೆ ಯಾರು ಇಲ್ಲ, ಐ ಆಮ್ ಸೇಫ್. ತುಂಬಾನೇ ಚೆನ್ನಾಗಿದೆ ಬ್ರೋ. ಬ್ಯಾಕ್ ಬ್ರೇಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಲೀನಿಯರ್ ಆಗಿ ಸರ್ಟೈನ್ ಸ್ಪೀಡಲ್ಲಿ ಆರಾಮ್ಸೆ ತಗೊಂಡು ಹೋಗುತ್ತೆ. ಸೊ ಫ್ರಂಟ್ ಬ್ರೇಕ್ ನೋಡೋಣ, ಹಿಂದ್ಗಡೆ ಯಾರಿಲ್ಲ. ಓ, ಬ್ಯಾಕ್ ಬ್ರೇಕ್ಗಿಂತ ಫ್ರಂಟ್ ಬ್ರೇಕು 2x ಚೆನ್ನಾಗಿದೆ ಗುರು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂದರೆ, ಗೇರ್ ಇಂಡಿಕೇಟರ್ ಇನ್ಫಾರ್ಮೇಷನ್ ಇದೆ. ಐ ಮೀನ್ ಮತ್ತು ABS ಆನ್ ಇದೆಯಾ, ಆಫ್ ಇದೆಯಾ, ಮತ್ತು ನ್ಯೂಟ್ರಲಲ್ಲಿ ಇದೆಯಾ ಗಾಡಿ. ಡೇ ಟು ಡೇ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಆ ಥರ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಪವರು ಕಮ್ಮಿ ಅನಿಸಲ್ಲ, ಆರಾಮ್ಸೆ ಹೋಗ್ಬೋದು. ಈವನ್ ಸಿಟ್ಟಿಂಗ್ ಪೋಸ್ಚರ್ ಕೂಡ ತುಂಬಾ ಸಖತ್ತಾಗಿದೆ, ತುಂಬ ರಿಲ್ಯಾಕ್ಸ್ಡ್ ಆಗಿದೆ. ನೀವು ಲಾಂಗ್ ರೈಡ್ಗೆಲ್ಲ ತುಂಬಾ ಆರಾಮ್ಸೆ ಹೋಗ್ಬೋದು. ಯಾಕಂದರೆ ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ ಬ್ರೋ. ಸೀಟು ಐ ಮೀನ್ ಕುಷನಿಂಗ್ ಎಲ್ಲ ಸಖತ್ತಾಗಿದೆ. ಈವನ್ ಪಿಲಿಯನ್ಸ್ ಕೂಡ ನೀವು ಯಾರು ಬೇಕಾದರೂ ಕೂರಿಸ್ಕೊಂಡು ಹೋಗ್ಬೋದು ಈ ಗಾಡೀಲಿ. ಸೊ ನೀವು ನನ್ನ ಹತ್ರ ಕೇಳಿದರೆ ಏನೆಲ್ಲ ಕಾನ್ಸ್ ಇದೆಯಪ್ಪ, ಇಷ್ಟೊಂದು ಪ್ರೋಸ್ ಹೇಳ್ತಿದ್ಯಾ, ಕಾನ್ಸ್ ಎಲ್ಲ ಏನಿದೆ ಅಂತ ಹೇಳಿದರೆ, ಆಯಿಲ್ ಕೂಲ್ಡ್ ಬಿಟ್ಬಿಟ್ಟು ಒಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಡ್ಬೋದಿತ್ತು. ಸೊ ನಂಗೆ ಅದೊಂದು ಸ್ವಲ್ಪ ಇದು ಅನಿಸ್ತು. ಹಾಗೆ ಕಲರ್ TFT ಕೊಡ್ಬೋದಿತ್ತು. ಆ್ಯಂಡ್ ಮೂರನೇದು ಹೇಳಬೇಕಂದ್ರೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಕೊಡ್ಬೋದಿತ್ತು. ಸೊ ಅದನ್ನು ಬಿಟ್ಬಿಟ್ರೆ ಗಾಡಿ ಮಾತ್ರ ಸೂಪರ್ ಆಗಿದೆ ಗುರು. ಆ್ಯಂಡ್ 160 ಕ್ರೇಜಿ ಗಾಡಿ, ಕ್ರೇಜಿ ಅಂದರೆ ಕ್ರೇಜಿ ಗಾಡಿ. ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ತಾ ಇದ್ದೀನಿ ಈ ಗಾಡಿನ. ಕ್ರೇಜಿ ಗಾಡಿ. ಈವನ್ ಬ್ರೇಕ್ಸು, ಸಸ್ಪೆನ್ಷನ್ನು, ಹಾಗೆ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ ಬ್ರೋ. ಈ ಪ್ರೈಸ್ ಸೆಗ್ಮೆಂಟಲ್ಲಿ 1.6 ಲ್ಯಾಕ್ ಪ್ರೈಸ್ ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಗಾಡಿನೇ ಅಂತ ಹೇಳ್ಬೋದು. ವಾವ್, ಈ ಕ್ಲಚ್ ನೋಡಿದ್ರಾ, ಬಟ್ಟರ್ ಸ್ಮೂತ್ ಬ್ರೋ. ನಾನು ಪಲ್ಸರ್ 220F ಓಡಿಸಿದ್ದೆ ಮೊನ್ನೆ ಅಷ್ಟೇ, ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ಬಟ್ ಅದಕ್ಕಿಂತ ಈ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಗುರು, ತುಂಬಾ ಚೆನ್ನಾಗಿದೆ. ವಾವ್,
ಕ್ಲಚ್ ಮಾತ್ರ ಬೆಣ್ಣೆ ಥರ ಇದೆ ಗುರು. ಸೊ ಗಾಡಿ ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ಅಂತ ನೋಡೋಣ. ಸೊ ಟ್ರಾಫಿಕಲ್ಲೆಲ್ಲ ಓಡಿಸೋಕೆ ಇಲ್ಲಿ ನೋಡ್ಬೋದು, ಫಸ್ಟ್ ಗೇರಲ್ಲಿ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಪಿಕಪ್ಪೆಲ್ಲ ನಂಗೆ ಪ್ರಾಪರ್ ಫೀಲ್ ಆಗ್ತದೆ, ಏನು ನಾಕಿಂಗ್ ಎಲ್ಲ ಏನೂ ಆಗ್ತಾಯಿಲ್ಲ. ಸೊ ಸೆಕೆಂಡ್ ಗೇರ್ ಹಾಕ್ತೀನಿ. ಸೆಕೆಂಡ್ ಗೇರಲ್ಲೂ ಅಷ್ಟು ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಗಾಡಿ ಪಿಕಪ್ ತಗೊಳ್ತಾ ಇದೆ. ಸೊ ಇವಾಗ ಮೂರನೇ ಗೇರ್ ಹಾಕ್ತೀನಿ. ಇದು ರಿಯಲ್ ಟೆಸ್ಟ್ ಗೊತ್ತಾಗುತ್ತೆ, ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಓ ಥರ್ಡ್ ಗೇರ್ ಕೂಡ ಲೋ ಆ್ಯಂಡ್ ಟಾರ್ಕ್ ಮಾತ್ರ ಸೈಕ್ ಆಗಿದೆ. ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ಟೆಸ್ಟ್ ಮಾಡಿಬಿಡ್ತೀನಿ ಗುರು. ಫೋರ್ತ್ ಗೇರಲ್ಲಿ ಹೇಗಿದೆ ನೋಡೋಣ. ಫೋರ್ತ್ ಗೇರಲ್ಲಿ ಇದ್ದೀನಿ, ಲೋ ಆ್ಯಂಡ್ ಟಾರ್ಕ್ ಹೇಗಿದೆ ಅಂತ ನೋಡೋಣ. ಓಕೆ, ಫೋರ್ತ್ ಗೇರಲ್ಲಿ ಇಟ್ಸ್ ಫೈನ್. ಫೋರ್ತ್ ಗೇರಲ್ಲೆಲ್ಲ ಯಾರು ಓಡಿಸ್ತಾ ಗುರು. ಇನಿಷಿಯಲ್ ಟಾರ್ಕ್ ಮಾತ್ರ ಸಖತ್ತಾಗಿದೆ. ಲೋ ಆ್ಯಂಡ್ ಟಾರ್ಕ್ ಮಾತ್ರ ತುಂಬಾ ಸಖತ್ತಾಗಿದೆ ಗಾಡಿದು. ಈ ಗಾಡಿಯಲ್ಲಿ 0 to 100 ಎಲ್ಲ ನನಗೆ ಚೆಕ್ ಮಾಡೋಕ್ಕಾಗ್ತಿಲ್ಲ. ಐ ಮೀನ್ ಸ್ಪೀಡೋಮೀಟರ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಆದರೂ ನೋಡೋಣ ಹೇಗಿದೆ ಅಂತ. ಆಗಿದೆ ಗುರು ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಪಲ್ಸರ್ N160ಯಲ್ಲಿ ಏನೆಲ್ಲ ಕೊಡ್ಬೋದಿತ್ತು, ನಿಮಗೆ ಹೇಗೆ ಅನಿಸ್ತು, ಗಾಡಿ ಯಾರೆಲ್ಲ ತಗೊಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ, ಗಾಡಿ ಕಂಪ್ಯಾಕ್ಟಿಬಲ್ ಆಗಿದೆ. ನೀವು ಟ್ರಾಫಿಕಲ್ಲೆಲ್ಲ ಆರಾಮ್ಸೆ ನುಗ್ಸ್ಬೋದು, ಏನೇನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ನೋಡಿ, ಲೆಫ್ಟು ರೈಟು ನೋ ಇಶ್ಯೂ. ಪಲ್ಸರ್ N160 ಇದೆ ನಿಮ್ಮ ಹತ್ರ ನೋಡಿ ಗುರು. ಯಾವಾಗ ನಿಮ್ಮ ಕೈಯಲ್ಲಿ ಪಲ್ಸರ್ N160 ಇದೆಯೋ ಟ್ರಾಫಿಕ್ಕೆಲ್ಲ ಟೆನ್ಷನ್ ತಗೊಳ್ಬೇಡಿ. ಸೊ ಈ ಗಾಡಿಯಲ್ಲಿ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಇದೆ ಆಯಿತಾ. ಸೊ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಆಯಿತಾ. ಇವಾಗ ನೀವು 5th ಗೇರಲ್ಲಿದೆ, ನಾನು ಸಡನ್ನಾಗಿ ಡೌನ್ ಶಿಫ್ಟ್ ಮಾಡ್ತೀನಿ, ನೋಡಿದ್ರಾ ವೀಲ್ ಲಾಕ್ ಆಗಲ್ಲ. ಸೊ ಇದು ಆ್ಯಕ್ಚುಲಿ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ವರ್ಕ್ ಮಾಡುತ್ತಂತೆ. ಸೇಫ್ಟಿ ವೈಸ್ ಮಾತ್ರ ಪಲ್ಸರ್ N160 ಅವರು ತುಂಬಾ ಇದು ಮಾಡಿದ್ದಾರೆ. ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಕೊಟ್ಟಿದ್ದಾರೆ, ಹಾಗೆ ಡ್ಯುಯಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಗಾಡಿ. ಈ ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಎಲ್ಲ ಎಲ್ಲರೂ ಕೊಡಬೇಕು ಬ್ರೋ. ಈ ಡ್ಯುಯಲ್ ಚಾನಲ್ ABS ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಗಾಡಿಗೆ. ಆ್ಯಕ್ಚುಲಿ ಗಾಡಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಈ ಗಾಡಿ ಹೇಗೆ ಅನಿಸ್ತು, ಯಾರೆಲ್ಲ 2026 ಬೈ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. N160ಯಲ್ಲಿ ಒಂದು ಸೇಫ್ಟಿ ಫೀಚರ್ಸ್ ಅಂದರೆ ಗಾಡಿ ಆಫ್ ಆಗಿದ್ರು, ಇದೆಲ್ಲ ಬೇಸಿಕ್ ಆಯಿತಾ. ಇದೆಲ್ಲ ಎಲ್ಲ ಗಾಡಿ ಕೊಡಬೇಕು. ಇನ್ನು ಕೆಲವು ಗಾಡಿಯವರು ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೊಡ್ತಾ ಇಲ್ಲ. ಅದರಿಂದ ತುಂಬ ಆಕ್ಸಿಡೆಂಟೆಲ್ಲ ನಿಮಗೆ ನೀವು ಅವಾಯ್ಡ್ ಮಾಡ್ಬೋದು. ಸೊ ಪಲ್ಸರ್ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ, ಡ್ಯುಯಲ್ ಚಾನಲ್ ABS, ಸ್ಲಿಪ್ಪರ್ ಅಸಿಸ್ಟೆಂಟ್ ಕ್ಲಚ್. ಗುಡ್ ಜಾಬ್ ಪಲ್ಸರ್ N160. 1.6 ಲ್ಯಾಕಲ್ಲಿ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಗಾಡಿ ಹೇಗೆ ಅನಿಸ್ತು, ಯಾರೆಲ್ಲ ಬೈ ಮಾಡ್ತೀರಾ ಪಲ್ಸರ್ N160 ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಪ್ರವೀಣ್ ಮೋಟರ್ಸ್ ಅವರಿಗೆ, ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು, ಟಾಟಾ, ಬೈ ಬೈ, ಹ್ಯಾವ್ ಎ ಸೇಫ್ ರೈಡ್. ಸೈನಿಂಗ್ ಆಫ್.